ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವದ ಸಿದ್ಧತೆ ಹಿನ್ನೆಲೆ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳು ಭಿಕ್ಷಾಟನೆ ನಡೆಸಿದರು. ಈ ಭಿಕ್ಷಾಟನೆ ತುಮಕೂರಿನ ಬಟವಾಡಿ ಬಳಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಸ್ವಾಮೀಜಿಗಳು ಸ್ಥಳೀಯರಿಂದ ಭಿಕ್ಷಾಟನೆ ಮೂಲಕ ದೇಣಿಗೆ ಪಡೆದರು. ಭಿಕ್ಷಾಟನೆಯ ವೇಳೆ ರಾಗಿ, ಹುಣಸೆ ಹಣ್ಣು, ಕಾಳು, ಮೆಣಸಿನಕಾಯಿ, ತೆಂಗಿನಕಾಯಿ ಸೇರಿದಂತೆ ಹಲವು ದಿನಸಿ ವಸ್ತುಗಳನ್ನು ಹಾಗೂ ಹಣದ ದೇಣಿಗೆ ಸ್ವಾಮೀಜಿಗಳಿಗೆ ನೀಡಲಾಯಿತು. ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವ ಈ ವರ್ಷ ಫೆಬ್ರವರಿ 6ರಿಂದ 15 ದಿನಗಳ ಕಾಲ ನಡೆಯಲಿದೆ. ತುಮಕೂರಿನ ಖ್ಯಾತಸಂದ್ರ ಪ್ರದೇಶದಲ್ಲಿರುವ ಸಿದ್ಧಗಂಗಾ ಮಠದಲ್ಲಿ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. ನಮ್ಮ ಜಾತ್ರಾ ಮಹೋತ್ಸವ ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಬಂದಿದೆ. ಪ್ರತಿ ವರ್ಷ ಜಾತ್ರಾ ಸಂದರ್ಭದಲ್ಲಿ ನಮ್ಮ ತುಮಕೂರಿನಲ್ಲಿ APMC 2 ಮತ್ತು ತುಮಕೂರು ನಗರದಲ್ಲಿ ಅನೇಕ ಅಂಗಡಿಗಳಿಗೆ ಭೇಟಿ ಕೊಡುವಂತಹ ಸಂಪ್ರದಾಯ ಬಹಳ ವರ್ಷಗಳಿಂದ ಇರುವಂತಹದ್ದು. ನಮ್ಮ ಶ್ರೀಮಠದ ಒಂದು ಶಕ್ತಿ ಅಂತಂದರೆ ಒಂದು ಕಡೆ ರೈತರು, ನಮ್ಮ ತುಮಕೂರಿನ ವರ್ತಕರು ಬಹಳ ಬೆಂಬಲವಾಗಿ ಯಾವತ್ತೂ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ APMC 2ನಲ್ಲಿ ಅಂಗಡಿ ಇರುವಂತಹ ಎಲ್ಲರೂ ಕೂಡ ಶ್ರೀಮಠದ ಸೇವಾ ಕಾರ್ಯದಲ್ಲಿ ಪ್ರತಿ ವರ್ಷವೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಅದರಂತೆ ಈ ವರ್ಷವೂ ಕೂಡ ಈ ಒಂದು ದವಸ ಧಾನ್ಯಗಳನ್ನು ಜಾತ್ರಾ ಮಹೋತ್ಸವದಲ್ಲಿ ಅವರೆಲ್ಲರೂ ಕೂಡ ಕೊಡಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ, ಹಾಗೆ ಅದೆಲ್ಲ ಹೆಮ್ಮೆ ಪಡುವಂತಹ ಒಂದು ಸಂಗತಿ. ಇದೊಂದು ಪ್ರತಿ ವರ್ಷದ ಸಂಪ್ರದಾಯ ಇದೆ, ಯಾವತ್ತೂ ಕೂಡ ಒಂದು ಆಚರಣೆ ಇದು. APMC 2ಗೆ ಮತ್ತು ತುಮಕೂರು ನಗರದ ಅನೇಕ ಅಂಗಡಿಗಳಿಗೆ ಭೇಟಿ ಕೊಡುವಂಥದ್ದು. ಹಾಗೆ ಇವತ್ತು ಈ ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾವು ಇವತ್ತು APMC 2ನಲ್ಲಿ ನಮ್ಮೆಲ್ಲ ಹಿರಿಯರು, ಮಂಜಣ್ಣವರು, ಟಿ ಕೆ ನಡಪ್ಪನವರು ಮತ್ತು ಎಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ. ವರ್ತಕರೆಲ್ಲ ಬಹಳ ಪ್ರೀತಿಯಿಂದ, ಭಕ್ತಿಯಿಂದ ಅವರೆಲ್ಲರೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಅತ್ಯಂತ ನಮಗೆಲ್ಲರಿಗೂ ಹೆಮ್ಮೆ, ಅಭಿಮಾನ ಅನಿಸ್ತದೆ. ಜಾತ್ರಾ ಮಹೋತ್ಸವಕ್ಕೆ ಸಾಕಷ್ಟು ಸಿದ್ಧತೆ ನಡೀತಾ ಇದೆ. ಅದು ಪ್ರತಿ ವರ್ಷದಂತೆ ಅದು ರೋಟೀನ್, ಅದು ಹೀಗೆ ಅಂತೇನಿಲ್ಲ. ಈಗ ವಸ್ತು ಪ್ರದರ್ಶನದ ವ್ಯವಸ್ಥೆಗಳು ನಡೀತಾ ಇರ್ತದೆ. ಈಗ ರಾಸುಗಳು ಬರ್ತಾ ಇದ್ದಾವೆ. ಕಳೆದ ಶಿವಗಂಗೆಯಲ್ಲಿ ಯಾವ ರಾಸುಗಳು ಬಂದಿಲ್ಲ ಅಂತ ಒಂದು ವರದಿಯಾಗಿತ್ತು, ಗೊತ್ತಿರಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಜಾತ್ರೆಗೆ ರಾಸುಗಳು ಬರುವಂಥ ತುಂಬ ಪ್ರೀತಿಯಿಂದ ಬರ್ತಾರೆ, ರೈತರು ಬರ್ತಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.